ಅವ್ರು ಮಾಡೋದು ಮಾಡಲಿ, ನೋಡಿ ಅವರು ಏನು ಮಾಡ್ತಾರೆ ಮಾಡಲಿ, ನಾವೇನು ಮಾಡಬೇಕು ಮಾಡ್ತೀವಿ. ಈಗ ಎಕ್ಸಾಂಪಲ್ ರೀ, ನೀವು ರಾಮ್ ಭಕ್ತರಂತ್ರಿ ಅಲ್ರಿ, ಸುನಿಲ್ ಅವರು ಕಾರ್ಕಳ ಸುನಿಲ್ ಅವರು ಪರಶುರಾಮ್ ಸ್ಟ್ಯಾಚ್ಯೂದು ಜನರಿಗೆ ಮೋಸ ಮಾಡಿಲ್ವಾ? ಅವ್ರು ರಾಮ್ ಭಕ್ತರ ಹೇಳಿ. ಪರಶುರಾಮ್ ಸ್ಟ್ಯಾಚ್ಯೂ ಬಗ್ಗೆ, ಆ ಪುತ್ಳಿ ಬಗ್ಗೆ ಏನೇನು ಆಗಿದೆ, ಅವ್ರಿಗೆ ರಾಮ್ ಭಕ್ತರ ಅಂತೀರಾ? 40% ಸರ್ಕಾರ ತೊಗೊಳೋದು ರಾಮ್ ಭಕ್ತರ? ಏನು PSI ಹಗರಣ ಮಾಡಿದವ್ರು ರಾಮ್ ಭಕ್ತರ? ರಾಮನ ಹೆಸರು ಅಡಿನಲ್ಲಿ ತಾವು ಎಲ್ಲನೂ ಕೆಲಸ ಮಾಡೋಕ್ಕಾಗಲ್ಲ. ಈ ಒಂದು ವಿಚಿತ್ರ ವಾತಾವರಣ ಆಗ್ಬಿಟ್ಟಿದೆ ಈ ಕಳೆದ 6 ತಿಂಗಳಲ್ಲಿ. BJP ಅವ್ರು ಹತಾಶರಾಗ್ಬಿಟ್ಟಿದ್ದಾರೆ. ಏನೇ ಹೇಳಿದ್ರು ದೇವ್ರಿಗೆ ಕೇಳಬೇಕಂತೆ. ನಿಮ್ಮ ಮೈಸೂರು MP ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದ್ರು, ನೀವೇ ಮಾಧ್ಯಮ ಸ್ನೇಹಿತರು ಕೊಟ್ರಿ, ಅವ್ರಿಗೆ ಪಾಸ್ ಯಾಕೆ ಕೊಟ್ರಿ ಅಂದರೆ ಚಾಮುಂಡೇಶ್ವರಿ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ. ಅವ್ರಿಗೆ ಚಾಮುಂಡೇಶ್ವರಿಗೆ ನಾನು ಕೇಳಿದೆ, ತಾಯಿ ಯಾಕೆ ಪಾಸ್ ಕೊಟ್ರು ಅಂತ. ನನಗೆ ಗೊತ್ತಿಲ್ಲಪ್ಪ, ಅವನಿಗೆ ಕೇಳು ಅಂದು. ಮಾತಾಡಿದ್ರು, ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು. ಈಗ ಏನು ಕೇಳಿದ್ರು, ಈಗ ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು ಅಷ್ಟೇ. ಇದು ಹೊಸದು ಏನಿದ್ರು ರಾಮನ ಹೆಸರು ತರೋದು, ಚಾಮುಂಡೇಶ್ವರಿ ತಾಯಿ ಹೆಸರು ತರೋದು ಯಾಕ್ರಿ? ನಿಮಗೆ ನಿಮ್ಮ ಬಾಯಿಗೆ ಏನು ಬೀಗ ಹಾಕಿದೆ? ಅವ್ರ ಬ್ರದರಿಗೆ ವಿಕ್ರಮ್ ಸಿಂಹ ಅನ್ನೋರಿಗೆ ಅರೆಸ್ಟ್ ಮಾಡಿದ್ದಕ್ಕೆ ಇದು ಪಿತೂರು ಅಂತೆ. ಹೆಂಗೆ? ಭಾಳ ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಶುಂಠಿ ಬೆಳೆಸ್ಬೇಕು, ಇದೆಲ್ಲನೂ ನೀವು ನಮಗೆ ಕ್ಲೀನ್ ಮಾಡಿಕೊಡ್ಬೇಕು ಅಂತ. ಕ್ಲೀನ್ ಮಾಡಿಕೊಡ್ಬೇಕಂದ್ರೆ ಮರ ಕಡಿಬೇಕಲ್ವಾ? ಅಷ್ಟು ಸಾಮಾನ್ಯ ಪ್ರಜ್ಞೆ ಇರಲಿಲ್ವಾ? ಮರ ಕಡಿಯೋದು ಇಲ್ಲಿಗಲ್ ಅಂತ. ಆ ಹಿಟಾಚಿ ಓನರಿಗೆ ಇವರೇ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟಿರೋದಂತ ಅವರೇ ಬರೆದು ಕೊಟ್ಟಿದ್ದಾರೆ, ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ತಾಯಿ ಚಾಮುಂಡೇಶ್ವರಿ ಕೇಳಬೇಕಂತ ಯಾಕ್ರಿ ಕೇಳಬೇಕು? ಮತ್ತು ಇವ್ರೇನು ಮಾಡ್ತಾ ಇದ್ದಾರೆ? ಮಿಕ್ಕಿದ್ದಕ್ಕೆಲ್ಲರೂ ಮುಂದೆ ಬಂದು ಹೇಳ್ತಾರೆ. ಸಿದ್ದರಾಮಯ್ಯಗೆ ಏಕವಚನದಲ್ಲಿ ಬೈಬೇಕಾದ್ರೆ ಬರ್ತಾರೆ, DK ಶಿವಕುಮಾರ್ ಅವ್ರ ಬೈಬೇಕಾದ್ರೆ ಬರ್ತಾರೆ, ನನಗೆ ಬೈಬೇಕಾದ್ರೆ ಬರ್ತಾರೆ. ಪಾಸ್ ಯಾಕೆ ಕೊಟ್ಟಿರಿದ್ರೆ ಚಾಮುಂಡೇಶ್ವರಿ ಕೇಳ್ರಿ. ಇದು ವಿಚಿತ್ರ ಆಯ್ತು. ಏನಂದ್ರೂ ರಾಮ್ ಭಕ್ತರಂತ. ಇವ್ರು ಯಾರ್ರಿ ರಾಮ್ ಭಕ್ತರು? ಇವರೆಲ್ಲರೂ ಜೂಜ್ ಆಡ್ಸೋರು, ಮಟ್ಕ ಮಾಡೋರು. ಯಾವುದು ಹಿಂದೂ ವಿರೋಧಿ DNA ಯಾಕ್ರಿ? ನಾವು ನೋಡಿ ಈ ನಿನ್ನೆ ನೋಡಿದೆ ಸ್ಟೇಟ್ಮೆಂಟು, ಈ ಸರ್ಕಾರ ಹಿಂದೂ ವಿರೋಧಿ ಅಲ್ಲ, ನಮ್ಮ ಸರ್ಕಾರ ಯಾರ ವಿರೋಧಿನಲ್ಲ, ಸಂವಿಧಾನದ ಪರ ಇದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಸಂವಿಧಾನದಲ್ಲಿ CT ರವಿ ಅವರಿಗೆ ಅವಕಾಶ ಇಲ್ಲ ಅಂದರೆ ನಾವು ಅವ್ರ ವಿರೋಧಿನೂ ಕೂಡ. ಸಂವಿಧಾನದಲ್ಲಿ ಅವ್ರ ವಿರೋಧ ಇದೆ, ಅವ್ರ ಪರವಾಗಿದೆ ಅಲ್ವ, ನಾವು ಅವ್ರ ಪರವಾಗಿದೆ. ಈಗ ನೀವೆಲ್ಲ ಹಿಂದೂಗಳೇ ಅಲ್ವ, ನಾನು ನಿಮ್ಮ ವಿರುದ್ಧ ಇದ್ದೀನಾ? ಸುಮ್ಮನೆ BJP ಏನೋ ಹೇಳ್ತಾರೆ ಅಂದ್ರೆ ಕೇಳಿದ್ರೆ ಹೆಂಗೆ? ಕಾಂಗ್ರೆಸ್ ವಾತಾವರಣ ನಂದು ಒಂದೇ ಪ್ರಶ್ನೆ ಸರ್. ಜೂಜ್ ಆಡಿಸೋರು, ಮಟ್ಕ ಮಾಡೋರು, ಸಾರಾಯಿ ಮಾರೋರು ಕರ್ಸೇಬೇಕರು ರಾಮ್ ಭಕ್ತರು ಒಪ್ತೀರಾ ನೀವು? ಸಿಂಪಲ್. ಯಾರು ಸರ್? ನಾನು ಸಂವಿಧಾನ ಭಕ್ತ ಸರ್, ನಾನು ಸಂವಿಧಾನದ ಭಕ್ತಿದ್ದೀನಿ. ಅದಕ್ಕೆ ಅದರಲ್ಲಿ ಆಂಬಿಗ್ವಿಟಿ ನನ್ನಲ್ಲಿಲ್ಲ. ಈಗ ಆಸ್ತಿಕರು ಸಂವಿಧಾನದಲ್ಲಿ ಅವಕಾಶ ಇದೆ, ನಾಸ್ತಿಕರಿಗೂ ಅವಕಾಶ ಇದೆ.